1,00,000 ನಾನು ಸೇರ್ಸಾಯಿತು. 4 ತಿಂಗಳು ಈ 3 ವರ್ಷ ಜರ್ನಿನಲ್ಲಿ 4 ತಿಂಗಳು ಕಂಪ್ಲೀಟ್ ಆಗಿದೆ. ಟೋಟಲ್ ಸೇವಿಂಗ್ 1,00,000 ಆಗಿದೆ. ಈ 1,00,000 ನನಗೆ ಏನೇನು ಪಾಠ ಕಲಿಸ್ಕೊಡ್ತು, ಈ 1,00,000 ಇಟ್ಟು ನಾನಾಗಲಿ ನೀವಾಗಲಿ ಏನೇನು ಪಡ್ಕೋಬೋದು ಅಂತ ಡೀಟೇಲಾಗಿ ನೋಡೋಣವಾ? ಅದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಜರ್ನಿನಲ್ಲಿ ಇವತ್ತು ದಿನ 129. ಮಿಸ್ಟ್ರಿ ಬಾಕ್ಸಲ್ಲಿ ಸೇವ್ ಮಾಡಿದ್ದೀನಿ ಅಂತ ಒಂದು ಶಾರ್ಟ್ಸ್ ಹಾಕಿದ್ದೀನಿ. ಯೂಶ್ವಲಿ ನೀವು ದಿನ ನೋಡ್ತಾರೆ, ಅದನ್ನು ದಯವಿಟ್ಟು ನೋಡಿ. ಸೊ ಇವತ್ತು ಈ ವಿಡಿಯೋನಲ್ಲಿ ಟಾಪಿಕ್ ಏನು, 4 ತಿಂಗಳು ಮುಂಚೆ ನಾನು ಈ ವಿಡಿಯೋ ಹಾಕಿದೆ. ಏನು, ಇವತ್ತಿಂದ ನಾನು 1 ಕೋಟಿ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಸೊ ಏನು ಸೇವ್ ಆಗುತ್ತೆ ಗೊತ್ತಿಲ್ಲ, ಬಟ್ ಡಿಸಿಪ್ಲಿನ್ ಆಗಿರೋಕ್ಕೆ ಆಲ್ರೆಡಿ 2 ಸತಿ ಸೇವ್ ಮಾಡೋಕ್ಕೆ ಶುರು ಮಾಡಿ 3ನೇ ಸತಿನೂ ಫೇಲ್ ಆಗಬಾರ್ದು ಅನ್ನೋ ಒಂದು ಭಯ ಇದೆ. ಅದಕ್ಕೆ ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿ ವಿಡಿಯೋ ಥರ ಹಾಕೋಣ, ನೋಡೋಣ ಏನಾಗುತ್ತೆ ಅಂತ. ಆವತ್ತು ಅದು ನನ್ನ ವಿಡಿಯೋ ನಂಬರ್ 1. ಸಬ್ಸ್ಕ್ರೈಬರ್ಸ್ 0. ವಿಡಿಯೋನಲ್ಲಿ ಮಾತಾಡೋಕ್ಕೆ ಬರುತ್ತಾ? ಇವತ್ತು ನನಗೆ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಏನು ಅನಿಸುತ್ತೆ ಅದನ್ನು ಹೇಳಿಬಿಟ್ಟು ವಿಡಿಯೋ ಕಟ್ ಮಾಡ್ತೀನಿ. ಒಂದೇ ಶಾರ್ಟಲ್ಲಿ ತೆಗಿತೀನಿ, ಮುಗಿಸ್ತೀನಿ, ವಿಡಿಯೋ ಕ್ಲೋಸ್ ಮಾಡ್ತೀನಿ ಅಷ್ಟೇ. ಬಟ್ ಆವತ್ತು ಇಷ್ಟು ಬರ್ತಿರಲಿಲ್ಲ. ಸೊ ಒಂದು ವಿಡಿಯೋ ಹಾಕ್ತಿದ್ದೆ, ಫಸ್ಟ್ ವಿಡಿಯೋ, ಅದೇ ನಾನು ಫಸ್ಟ್ ವಿಡಿಯೋ ಹಾಕಿದ್ದು. ಮತ್ತು ಯಾವಾಗ ಎಷ್ಟು ದುಡ್ಡು ಸೇರಿಬೋದು ಅಂತ ನಾನು ಯಾರಾದರೂ ಅವತ್ತು ಪ್ರಶ್ನೆ ಮಾಡಿದರೆ ನನಗೆ ಗೊತ್ತಿರಲಿಲ್ಲ. ಒಂದೇ ಒಳ್ಳೆಯ ಉದ್ದೇಶ ಇತ್ತು, ಒಂದು ಚಿಕ್ಕ ಮೆಟ್ಲು ಇಲ್ಲ ಪುಟ್ ಹೆಜ್ಜೆ ಇಟ್ಟು ಯಾವತ್ತಾದರೂ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸ್ಬೇಕು, 3 ವರ್ಷ ಮುಗಿಯೋಷ್ಟೊತ್ತಿಗೆ, ವಿಚ್ ಇಸ್ ಮಾರ್ಚ್ 2029. ಸೊ ಇದೇ ಆ ವಿಡಿಯೋ ನಾನು ಹೇಳ್ದಂಗೆ ಅಲ್ವಾ. ಸೊ ನೆಕ್ಸ್ಟ್ ಅಲ್ಲಿಂದ ತಿಂಗಳು 1 ಆಯಿತು, ಮಂತ್ 2 ಆಯಿತು, ಮಂತ್ 3 ಆಯಿತು, ಮಂತ್ 4 ಆಯಿತು. 4 ತಿಂಗಳು ಮುಗಿಯೋ ಕೊನೆಯಲ್ಲಿ ನನ್ನ ಹತ್ರ ಆ ಮ್ಯಾಜಿಕ್ ನಂಬರ್ 1,00,000 ರೂಪಾಯಿ ಸೇವ್ ಆಗಿದೆ. ಅದ್ರ ಬಗ್ಗೆ ನಾವು ತುಂಬ ಮಾತಾಡಿದ್ದೀವಿ, ಎಷ್ಟೆಷ್ಟು ಎಫ್ ಡಿ ಇದೆಯಾ, ಏನಿದೆ ಎಲ್ಲ ನಾನು ಹೇಳಿದ್ದೀನಿ. ಇಲ್ಲ ಅಂದರೆ ನೀವೇನಾದರೂ ಬೈ ಚಾನ್ಸ್ ಇದೇ ನನ್ನ ಫಸ್ಟ್ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲಲ್ಲಿ ಆ ವೀಡಿಯೋಸ್ ಎಲ್ಲ ಇದೆ, ದಯವಿಟ್ಟು ಹೋಗಿ ಅದನ್ನು ಒಂದು ಸತಿ ನೋಡಿ, ಓಕೆನಾ. ಸೊ 1,00,000 ಸೇರ್ಸಾಯಿತು. ಸೊ ನಾನು ಯೋಚನೆ ಮಾಡ್ತಿದ್ದಾಗ ಈ 1,00,000 ಒಂದು ಆರ್ಡಿನರಿ ವ್ಯಕ್ತಿ ನಂತರ ಇವಾಗ ನನ್ನ ಈ ವಿಡಿಯೋ ನೋಡ್ತಿರೋ ನಿಮ್ಮ ಥರ ಯಾರಾದರೂ ಇದ್ದರೆ ಏನೇನು ನಮಗೆ ಕೊಡ್ಬೋದು. ಅದಕ್ಕೆ ಮುಂಚೆ ನನ್ನ ಈ ಜರ್ನಿನ ಫಾಲೋ ಮಾಡಿ ಹೆಂಗೆ ಇಲ್ಲಿ ತನಕ ನಾನು 1,00,000 ಸೇವ್ ಮಾಡಿದ್ದೀನಿ ನೋಡಿದಿರೋ 0ಇಂದ, ಅದೇ ಥರ 1 ಕೋಟಿ ನಾನು ಸೇವ್ ಮಾಡಿಬಿಡ್ತೀನ ಇಲ್ವಾ ನಾನು ಅಂದ್ಕೊಂಡಿರೋ ಥರ ಈ 3 ವರ್ಷದಲ್ಲಿ ಅಂತ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಕೊಡ್ತಾಯಿರಿ. ಸೊ ಬನ್ನಿ ವಿಡಿಯೋ ಒಳಗಡೆ ವಾಪಸ್ ಬರೋಣ. ಸೊ ಆ 1,00,000ದಲ್ಲಿ ಏನೇನು ಚೇಂಜ್ ಆಗ್ಬೋದು. ಮೊದಲನೇದು, 1,00,000 ಅನ್ನೋದು ನಮಗೆ ಫಸ್ಟ್ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಸಡನ್ನಾಗಿ ಏನೋ ಒಂದು ಎಮರ್ಜೆನ್ಸಿ ಬಂತ, ನನ್ನ ಅಕೌಂಟಲ್ಲಿ 1,00,000 ಇದೆ ಅಂತ ನನಗೆ ಇವಾಗ ಗೊತ್ತು. ಯಾವುದಾದ್ರೂ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತ, ಯಾರನ್ನೂ ನಾನು ಆ 1,00,000 ಕೇಳೋ ಅವಶ್ಯಕತೆ ಇಲ್ಲ. ಸಡನ್ನಾಗಿ ಯಾವುದೋ ಒಂದು ಫೀಸು ಇಲ್ಲ ಏನೋ ಒಂದು ಖರ್ಚು ಬಂತ, ಓಕೆ ಆ 1,00,000 ಇದೆ ಅನ್ಕೋಬೋದು. ಬಟ್ ಅದಕ್ಕೂ ಲಿಮಿಟ್ ಇದೆ. ನೀವು ಖರ್ಚು ಮಾಡ್ತಾನೆ ಇರೋಕ್ಕಾಗಲ್ಲ. ಆ 1,00,000 ಒಳಗಡೆ ಆ ಲಿಮಿಟನ್ನು ನಾವು ಪೂರೈಸ್ಕೋಬೋದು ಅಲ್ವಾ. ಒಂದು ಎಮರ್ಜೆನ್ಸಿ ಫಂಡ್ ಅಂತ ಒಂದು ಬಿಲ್ಡ್ ಆಯಿತು ನಮಗೆ. ನೆಕ್ಸ್ಟ್ ಈ 1,00,000 ಇಟ್ಟು ನಾವೇನು ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಜನ ಹಾಕೋರು ಎಫ್ ಡಿ ಹಾಕ್ಬೋದು, ಇಲ್ಲ ಆರ್ ಡಿ ಕಟ್ಟಕ್ಕೆ ಶುರು ಮಾಡ್ಬೋದು, ಇಲ್ಲ ಆ ದುಡ್ಡನ್ನು ಮ್ಯೂಚುವಲ್ ಫಂಡ್ಸು ಬೇರೆ ಏನಾದರೂ ಹಾಕ್ಬೋದು. ಆ ಥರ ಅವ್ರವ್ರು ಇಲ್ಲ ಒಂದು ಸ್ವಲ್ಪ ಗೋಲ್ಡ್ ತೆಗೆದಿಟ್ಕೋಬೋದು, ಸಿಲ್ವರ್ ತೆಗೆದಿಟ್ಕೋಬೋದು. ಅವ್ರವ್ರಿಗೆ ಏನೇನು ಐಡಿಯಾ ಇದೆಯೋ ಏನು ಬರುತ್ತೋ ಅದನ್ನು ಮಾಡ್ಬೋದು. ಸೊ ಇನ್ವೆಸ್ಟ್ಮೆಂಟ್ನ ಶುರು ಮಾಡೋದಕ್ಕೆ ಈ 1,00,000 ಯೂಸ್ ಮಾಡ್ಬೋದು. ನನಗಿದು ಎಲ್ಲದಕ್ಕಿಂತ ದೊಡ್ಡದಾಗಿ ಏನೊಂದು ಪಾಠ ನಾನು ಕಲಿತೆ ಈ 1,00,000 ಸೇವ್ ಮಾಡಿದ್ಮೇಲೆ ಅಂದರೆ, ಓಕೆ ಡಿಸಿಪ್ಲಿನ್ ಆಗಿ ಡೈಲಿ ಒಂದಿಷ್ಟು ಅಷ್ಟು ಅಂತ ದುಡ್ಡು ಹಾಕ್ತಾ ಬಂದರೆ ದುಡ್ಡು ಸೇರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು. ನನಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿದ್ದು ಆ ನಂಬಿಕೆನೇ. ಯಾಕಂದರೆ 1 ಕೋಟಿ ಸೇರಿಸೋದು ನಂಬರ್ ಅನ್ನೋದು ಒಂದಿದ್ದರೆ ಅದಕ್ಕೆ ತುಂಬ ಶ್ರಮ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಶಿಸ್ತಿರಬೇಕು. ತಪ್ಪದೆ ದಿನ ಎವ್ರಿ ಮಂತ್ ಎವ್ರಿ ಡೇ ಸೇವ್ ಮಾಡ್ತಾ ಹೋಗಬೇಕು. ಆ ದುಡ್ಡನ್ನ ಹಾಳು ಮಾಡಬಾರ್ದು, ಅದೆಲ್ಲ ಇದೆಯಲ್ಲ. ಈ 4 ತಿಂಗಳು ಈ 1,00,000 ಸೇರಿದಾಗ ಆಲ್ರೆಡಿ 1 ಕೋಟಿಗೆ ನಾವು 1% ಹತ್ತಿರ ಆಗ್ಬಿಟ್ಟಿದ್ದೀವಿ. ಒಂದು ಎರಡನೇದು, ನನಗೆ ಆ ಡಿಸಿಪ್ಲಿನ್ ಬಂದುಬಿಡ್ತು. ಇನ್ನೂ ತುಂಬ ಇಂಪಾರ್ಟೆಂಟ್, ಆ ಹ್ಯಾಬಿಟ್ ಅಂದರೆ ಈ ಅಭ್ಯಾಸ ನನಗೆ ಶುರು ಆಗೋಗಿದೆ. ಅಂದರೆ ಏನೇ ಆದರೂ ಡೈಲಿ ಒಂದಿಷ್ಟು ದುಡ್ಡು ಎತ್ತಿಟ್ಟು ನಾನು ಇಡಬೇಕು ಅಂತ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೀವು ಕೇಳಿದ್ರೆ ಇವತ್ತು ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಬಟ್ ನನ್ನ ಗುರಿ ಏನು, ಇನ್ನು ಮಾರ್ಚ್ 2029 1 ಕೋಟಿ ಮಾಡೋದು. ಸೊ ಆ ಗುರಿಗೆ ನಾನು ಚೂಸ್ ಮಾಡಿರೋ ಹಾದಿನಲ್ಲಿ 1% ಮುಂದಕ್ಕೆ ಬಂದಿದ್ದೀನಿ ನಾನು. ಅದೇ ನನಗೊಂದು ದೊಡ್ಡ ಸಮಾಧಾನ, ನನ್ನ ಒಂದು ದೊಡ್ಡ ಸಕ್ಸಸ್ ಅದು ಅಲ್ವಾ. ಸೊ ನೆಕ್ಸ್ಟ್, ಇದು ಎಲ್ಲ ಶುರುವಾಗಿದ್ದೆಲ್ಲಿ, 0ನಲ್ಲಿ. ಸೊ ಈ ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ನಾನು ಇದನ್ನೇ ಹೇಳ್ತಿರೋದು, ದಯವಿಟ್ಟು ಇವತ್ತಿಂದ ನೀವು ಆಲ್ರೆಡಿ ಶುರು ಮಾಡಿದರೆ, ಯಾಕಂದರೆ ನಾನು ಹಲವಾರು ವಿಡಿಯೋ ಹಾಕಿದ್ದೀನಿ. ಸೊ ನೀವು ಆಲ್ರೆಡಿ ಅದನ್ನು ನೋಡಿ ಶುರು ಮಾಡಿದರೆ ತುಂಬ ಸಂತೋಷ. ಇಲ್ಲ ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ, 5 ರೂಪೀಸ್, 10 ರೂಪೀಸ್, 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 1000 ಎಷ್ಟಾದರೂ ಪರವಾಗಿಲ್ಲ, ಇವತ್ತಿಂದ ಆ ಸೇವ್ ಮಾಡೋ ಅಭ್ಯಾಸನ ಶುರು ಮಾಡಿ. ನೀವು ಶುರು ಮಾಡ್ತೀರಾ ಇಲ್ವಾ ಅಂತ ಕಮೆಂಟಲ್ಲಿ ಹೇಳಿ. ಶುರು ಮಾಡ್ತೀರಾ ಅಂದರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಶುರು ಮಾಡ್ತೀನಿ ಅಂದರೆ ಅದೇನು ಕಮೆಂಟ್ ನಿಮ್ಗೆ ಮಾಡಬೇಕು ಅಂತಿದೆಯೋ ಅದನ್ನು ವೀಡಿಯೋನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಏನಕ್ಕೆ ಇಷ್ಟು ಹೇಳ್ತೀನಿ ಅಂದರೆ,
ನಾನು ಈ ಹಾಕಿರೋ ಒಂಚೂರು ವೀಡಿಯೋಗಳನ್ನ ನೀವು ನೋಡಿದ್ರೆ ಕಣ್ಣಾರೆ ನಿಮಗೆ ನಾನು ಪ್ರೂಫ್ ತೋರಿಸಿದ್ದೀನಿ. 0ಇಂದ ನಂತರ ನಿಮ್ಮ ಥರ ಸಾಮಾನ್ಯ ವ್ಯಕ್ತಿ ಸ್ವಲ್ಪ ಸೇವ್ ಮಾಡ್ಕೊಂಬಂದರೆ 1,00,000 ನಾನು 4 ತಿಂಗಳಲ್ಲಿ ಸೇರಿಸ್ಬೋದು. ಆ ವ್ಯಾಲ್ಯೂನ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ ಪ್ರಾಸೆಸ್, ಸೇವಿಂಗ್ ಮಾಡೋ ಜರ್ನಿ, ನಾವು ಒಂಚೂರು ದುಡ್ಡು ಸೇರಿಸಿದ್ರೆ ಒಂದು ದುಡ್ಡು ಸೇರುತ್ತೆ. ನೀವು 1,00,000 ಸೇರಿಸ್ಬೋದು, ಇಲ್ಲ ನೀವು 10,00,000 ಸೇರಿಸ್ಬೋದು, ಇಲ್ಲ ನೀವು 10,000 ಸೇರಿಸ್ಬೋದು. ಆ ಸೇವ್ ಮಾಡೋ ಗುಣ, ಆ ಅಭ್ಯಾಸ, ಮತ್ತು ಎಲ್ಲಾದರೂ ಒಂದು ಕಡೆ ದುಡ್ಡನ್ನಿಟ್ಟು ನಮ್ಮ ಎಮರ್ಜೆನ್ಸಿ ದುಡ್ಡನ್ನ ನಾವು ಸೇವ್ ಮಾಡಿ ಫ್ಯೂಚರ್ನ ಸೇಫ್ ಮಾಡ್ಕೊಳ್ಳೋ ಒಂದು ನೇಚರ್ ಅದು ಬರಬೇಕು. ಅದು ಇಂಪಾರ್ಟೆಂಟ್. ಸೊ ದಯವಿಟ್ಟು ನೀವೆಲ್ಲ ಇದನ್ನು ನೋಡಿ ಅದೆಲ್ಲ ಶುರು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದಲ್ಲ 1,00,000 ನನಗೇನು ಕೊಟ್ಟಿದೆ, ಆ ಥರ ದುಡ್ಡನ್ನು ಸೇವ್ ಮಾಡಿದ್ರೆ ಅದು ಎಷ್ಟಾದರೂ ಆಗಿರ್ಬೋದು. ನಿಮ್ಮ ಶಕ್ತಿ, ನಿಮ್ಮ ಸೇವಿಂಗ್ ಕೆಪಾಸಿಟಿಗೆ ಅದು ಬಿಟ್ಟಿದ್ದು ಅಲ್ವಾ. ಸೊ ಅಷ್ಟು ಸೇವ್ ಮಾಡಿದ್ರೆ ನಿಮಗೂ ಏನು ಸಿಗ್ಬೋದು ಅಂತ ನಾನು ಈ ವಿಡಿಯೋ ಮೂಲಕ ಹೇಳಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಇದೇ ಥರ ನಾನು 1,00,000 ಸೇರ್ಸಾಯಿತು, ನೆಕ್ಸ್ಟ್ ಏನು ಅದನ್ನು 2,00,000 ಮಾಡಬೇಕು, 5,00,000 ಮಾಡಬೇಕು, 10, 20 ಅಂತ ಮಾಡಿ ನಮ್ಮ ಗೋಲಾದ 1 crore ಹೋಗಿ ತಲುಪಬೇಕು ನಾವು ಅಲ್ವಾ. ಸೊ ತಲುಪ್ತೀನಾ ಇಲ್ವಾ ಅಂತ ನೋಡೋಕೆ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಹಾಕೋ ಎಲ್ಲ ವಿಡಿಯೋ ನೋಡಿ ನಿಮ್ಮ ಸಪೋರ್ಟ್ನ ಹೀಗೆ ನನಗೆ ಕೊಡ್ತಾ ಇರಿ. ಸೊ ನೆಕ್ಸ್ಟ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಹತ್ರ ಬರ್ತೀನಿ. ಸೊ ಅಲ್ಲಿ ತನಕ ನಿಮಗೆ ನಮಸ್ಕಾರ ಹೇಳ್ತಿರೋದು ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಇದೇ ಥರ ನೀವು ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋಸ್ ಎಲ್ಲ ನೋಡ್ತಿರೋದಕ್ಕೆ ಸದಾ ನಾನು ನನ್ನ ಧನ್ಯವಾದಗಳನ್ನು ನಿಮ್ಗೆ ಯಾವಾಗಲೂ ಪ್ರತಿ ವಿಡಿಯೋಲು ಹೇಳ್ತಿರ್ತೀನಿ. ಈ ವಿಡಿಯೋಲು ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನಮಸ್ಕಾರ.